ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರು ಮಂತ್ರಗಳು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಇಂಜಿನಿಯರ್ ಹಾಗೂ ಚಲನಚಿತ್ರ ನಿರ್ಮಾಪಕರು ದೊಡ್ಡನಾಗಯ್ಯ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಸಮೀಪದ ಓಬಯ್ಯನಹಟ್ಟಿ ಗ್ರಾಮದಲ್ಲಿ ಈರಚಿಕ್ಕಮ್ಮ ದೇವಾಲಯದಲ್ಲಿ 2025 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾದ ಓಬಯ್ಯನಹಟ್ಟಿ, ಗೊಲ್ಲರಹಟ್ಟಿ, ಗಿಡ್ಡಾಪುರ ಗ್ರಾಮದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಹಾಗೂ ಪರಿಸರ ದಿನಾಚರಣೆ ಪ್ರಯುಕ್ತ ಸಸಿಗೆ ನೀರು ಹಾಕುವ ಮೂಲಕ ನಂತರ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಯನ್ನ ಮರೆಯದೆ ಮುಂದಿನ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ವಿದ್ಯಾರ್ಥಿಗಳು ಸಮಾಜದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯಬೇಕು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದಿರುವುದು ಬಹಳ ಸಂತಸ ತಂದಿದೆ. ವಿದ್ಯಾರ್ಥಿಗಳು ಆತ್ಮವಿಶ್ವಾಸ, ಪರಿಶ್ರಮದಿಂದ ಯಶಸ್ಸನ್ನು ಕಂಡುಕೊಳ್ಳಲು ಸಾಧ್ಯ. ವಿದ್ಯಾರ್ಥಿಗಳು ಓದಬೇಕು ಎಂಬುವ ಛಲ, ಗುರಿ ನಿಮ್ಮಲ್ಲಿ ಇರಬೇಕು. ವಿದ್ಯೆ ಇಲ್ಲದೆ ಏನನ್ನೂ ಸಾಧಿಸುವುದಕ್ಕೂ ಆಗುವುದಿಲ್ಲ. ಸಂಘಟನೆಯಿಂದಲೂ ಏನೂ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಎಂದರು. ಮುಂದಿನ ಬಾರಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ವಿಶೇಷ ಬಹುಮಾನ ಇರುತ್ತದೆ ಎಂದು ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಾಲರಾಜ್ ಮಾತನಾಡಿ, ಸಮಾಜದಲ್ಲಿ ವಿದ್ಯೆ ಬಹಳ ಮುಖ್ಯವಾಗಿದೆ. ವಿದ್ಯಾರ್ಥಿಗಳು ಮನೆತನ ಮುಂದುವರಿಯಬೇಕಾದರೆ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರು ಮುಂದೆ ಬರಬೇಕಾಗಿದೆ. ವಿದ್ಯೆ ಇವತ್ತಿನ ದಾರಿ. ಓದುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು. ಸರ್ಕಾರ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿನಿಯರ ಮೇಲುಗೈ ಸಾಧಿಸುತ್ತಾ ಇದ್ದಾರೆ ಎಂದು ಅವರು ಮಾತನಾಡಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡೆಕೊಪ್ಪಲೆ ಓಬಣ್ಣ ಮಾತನಾಡಿ, ಶಿಕ್ಷಣ ಎನ್ನುವುದು ಸಮಾಜದ ಎರಡೂ ಕಣ್ಣುಗಳಿದ್ದಂತೆ. ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಓದಿನ ಕಡೆ ಹೆಚ್ಚು ಗಮನ ಹರಿಸಿ. ವಿದ್ಯಾರ್ಥಿಗಳು ಉದ್ಯೋಗ ಸಿಕ್ಕ ಬಳಿಕ ತಾವು ಕೂಡ ಅಗತ್ಯವುಳ್ಳ ಮಕ್ಕಳಿಗೆ ವಿದ್ಯೆಗೆ ಸಹಕಾರ ನೀಡಬೇಕು. ಪೋಷಕರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವುದು ಅಗತ್ಯ. ಶಿಕ್ಷಣ ಕೊಟ್ಟರೆ ಉನ್ನತ ಮಟ್ಟಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಇಂಜಿನಿಯರ್ ಹಾಗೂ ಚಲನಚಿತ್ರ ನಿರ್ಮಾಪಕ ದೊಡ್ಡನಾಗಯ್ಯ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಾಲರಾಜ್, ಪ್ರಭುಸ್ವಾಮಿ, ಮುಖಂಡರ ನಾಯಕನಹಟ್ಟಿ ಮಹದೇವಪ್ಪ, ಪಿಎಂ ಪೊಲೀಸ್ ಬಸವರಾಜ್, ಸದಾಶಿವಯ್ಯ, ಅಧ್ಯಕ್ಷರು ಆನಂದಪ್ಪ, ಆರೋಗ್ಯ ಇಲಾಖೆ ಚಿತ್ರದುರ್ಗದ ಪಿಒ ತಿಪ್ಪೇಸ್ವಾಮಿ, ನಿವೃತ್ತ ಉಪನ್ಯಾಸಕರು ಚಿನ್ನ ಓಬಯ್ಯ, ನಿವೃತ್ತ ಅಬಕಾರಿ ಆಯುಕ್ತರು ಮಹದೇವಪ್ಪ, ನಿವೃತ್ತ ಕೃಷಿ ಅಧಿಕಾರಿ ದೊಡ್ಡಜ್ಜಯ್ಯ, ನೀರಾವರಿ ವ್ಯವಸ್ಥಾಪಕರು ಹರೀಶ್, ಇಂಜಿನಿಯರ್ ಓಬಯ್ಯನಹಟ್ಟಿ, ಬಂಡೆಕೊಪ್ಪಲೆ ಓಬಣ್ಣ, ಗೋವಿಂದರೆಡ್ಡಿ, ಮುಖಂಡರು ನಾಯಕನಹಟ್ಟಿ ಪರಮೇಶ್ವರಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮರಿಪಾಲಯ್ಯ, ಸರ್ಕಾರಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿನಿಯರು, ಓಬಯ್ಯನಹಟ್ಟಿ, ಗೊಲ್ಲರಹಟ್ಟಿ, ಗಿಡ್ಡಾಪುರ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟರ್ ಹರೀಶ್, ಪ್ರಜಾಭವ ಟಿವಿ, ನಾಯಕನಹಟ್ಟಿ. ನಿಮ್ಮ ತಂದೆ ತಾಯಿಗಳೇನಾದ್ರೂ ಕುಡುಕರಾಗಿದ್ರೆ ಆ ಕುಡ್ತ ಬಿಡಿಸಿ. ನಿಮ್ಮ ಅಣ್ಣ ತಮ್ಮಗಳೇನಾದ್ರೂ ಕುಡುಕರಾಗಿದ್ರೆ ಅದನ್ನ ಬಿಡಿಸಿ. ನಮ್ಮ ಮನೆಯಲ್ಲಿ ನಾವು ನೆಟ್ಗೆರಡು. ನಮ್ಮ ಸಮಾಜನ ನಾವು ತಿದ್ದಬೇಕಂದ್ರೆ ಮೊದಲು ನಮ್ಮ ಮನೆ ತಿದ್ಕೋಬೇಕು. ನಾವು ಒಳ್ಳೇದಾಗಬೇಕು, ನಂತರ ನಮ್ಮ ಮನೆ ಒಳ್ಳೇದಾಗಬೇಕು, ನಂತರ ನಮ್ಮ ಊರು ಒಳ್ಳೇದಾಗಬೇಕು, ನಂತರ ನಮ್ಮ ರಾಜ್ಯ, ದೇಶ. ಇವೆಲ್ಲವೂ ಸ್ಟಾರ್ಟ್ ಆಗೋದು ಹಳ್ಳಿಗಳಿಂದಾನೆ. ಆಗ್ಲೇ ನಾನು ಹೇಳಿದೆ, ನಮ್ಮ ಹಳ್ಳಿ ನರಸಿಂಹಯ್ಯ ಅಂತ ಒಬ್ರು ನಿಂತ್ಕೊಂಡಿದ್ರು. ಅವರು ನನಗೆ ಪರ್ಮಿಷನ್ ಕೊಟ್ಟರು. ADA ಕುಣಬೇರು ಶರಣಪ್ಪ ಅಂತಿದ್ರು. ಅವರು ನನಗೆ ಪರ್ಮಿಷನ್ ಕೊಟ್ಟರು. ನಾನು ಮಾರ್ನಿಂಗ್ ಕಾಲೇಜಿಗೆ ಹೋಗಿ ನಾನು ಡಿಗ್ರಿ ಮುಗಿಸಿ ನಂತರ ಮೈಸೂರು ಯೂನಿವರ್ಸಿಟಿ MA ಮಾಡಿದೆ ನಾನು. ಸೊ ಇದು ಯಾಕಂದ್ರೆ ನಾನು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದರಿಂದ ನಾನು ಇದು ಏನೋ 35 ಬಂದು ಪಾಸ್ ಆದ್ರೆ ಸಾಕು ಅಂತ ನಮ್ಮ ಉದ್ದೇಶ ಅಲ್ಲ. ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕಷ್ಟಪಟ್ಟು ಕಾಂಪಿಟೇಷನ್ ಮಾಡಿ ಇವತ್ತು ಕೆಲಸ ಕಾರ್ಯಗಳನ್ನ ತೆಗೆದುಕೊಳ್ಳತಾ ಇದೆ. ಆದ್ರಿಂದ ತಾವೆಲ್ಲರೂ ವಿದ್ಯಾವಂತರಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ನೌಕರಿ ಅಥವಾ ಸಮಾಜದಲ್ಲಿ ಗೌರವಯುತವಾಗಿ ಹೋಗ್ಲಿ ಅಂತ ಹೇಳಿ ನಾನಾದ್ರೂ ಭಾವಿಸಿ, ದೊಡ್ಡನಾಗಯ್ಯನವರು ಮತ್ತು ದೊಡ್ಡಜ್ಜನವರು ಇವತ್ತು ಏನು ಈ ಒಂದು ಗ್ರಾಮದಲ್ಲಿ ಒಳ್ಳೆ ಅಭಿಪ್ರಾಯದಿಂದ ಇದನ್ನು ಮಾಡಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ. All members sitting here, I'm very proud to say this. I'm the village girl. I studied more. Not me, everyone who are sitting here and who are getting the education is very important than everything. So recognizing the students and giving this honor, it's very impossible thing, sir. ಏನು ಅವರ ಕಡೆಯಿಂದ ಆಶ್ರಯ ಪಡೆದಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜೀವನ ಪೂರ್ತಿಯು ತನ್ನ ಮಕ್ಕಳಿಗೆ
ಮೊಮ್ಮಕ್ಕಳಿಗೆ ಮತ್ತು ತಲತಲಾಂತರದಿಂದ ಇಂಥ ಕಡೆಯಿಂದ ನಾನು ಸಹಕಾರ ಮಾಡಿದ್ನಪ್ಪ, ಇಂಥ ಪುಣ್ಯಾತ್ಮರು ನನಗೆ ಸಹಾಯ ಮಾಡಿದ್ರಪ್ಪ ಅಂತೇಳಿ ಹೇಳ್ತಾರೆ. ಆ ಒಂದು ಮಾತನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದ್ರೆ, ಪರೋಪಕಾರಂ ಇದಂ ಶರೀರಂ ಅಂತೇಳಿ. ಸಂಪಾದನೆ ದೊಡ್ಡ ಬರಲ್ಲ, ಸಂಪಾದನೆ ಶಾಶ್ವತವಾಗಿರಲ್ಲ, ಅಧಿಕಾರಗಳು ಶಾಶ್ವತವಾಗಿರಲ್ಲ. ನಾವು ಪರರಿಗೆ ಉಪಕಾರ ಮಾಡ್ತಕ್ಕಂಥ, ನಮ್ಮ ಅಧಿಕಾರದಲ್ಲಿ ಪರರಿಗೆ ಉಪಕಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಅನ್ನರ ಹಿರಿಯರು, ದೊಡ್ಡಜ್ಜ ಮಾವ ದೊಡ್ಡನಾಗ ಮಾವನವರಿಗೆ ಆ ತಾಯಿ ಮುಂದೆ ಒಂದು ದಿನ ಈ ಕ್ಷೇತ್ರ ಅಥವಾ ಈ ಜಿಲ್ಲೆ ಅವರ ಹೆಸರು ಅಜರಾಮಜರವಾಗಲಿ ಅಂತೇಳಿ ನಮ್ಮ ಮಾವನವ್ರು ಹಿರೇ ಮಾವನವ್ರು ಇದ್ರು, ಅವ್ರ ತಂದೆಯರು ಮತ್ತು ಅವ್ರ ತಾಯರು. ನೀನು ಸದಸ್ಯ ಆಗಿದೆಯಪ್ಪ, ಏನಾದ್ರೂ ಆ ದೇವಸ್ಥಾನಕ್ಕೆ ಒಂದು ಕೊಡುಗೆ ಕೊಡ್ತಿದ್ದೆ. ಹೆಸರು ಕೇಳಿದ್ರ ನೀವು? ಹೇಳ್ಕೊಟ್ರ? ಶಂಕರಾಚಾರ್ಯರು ಅವ್ರ ಮನಸ್ಸಲ್ಲಿ ಬಂದ್ಬಿಡುತ್ತೆ, ನಾನು ಸನ್ಯಾಸಿ ಆಗ್ಲೇಬೇಕು ಅಂದ್ಬಿಟ್ಟು. ಅವ್ರ ಮನೆಯಲ್ಲಿ ಇಡೀ ಮನೆನೇ ಅಪೋಸು, ಅವ್ರ ತಾಯಿ ಅಪೋಸು, ತಾಯಿ ತಂದೆಗಂತೂ ಇಷ್ಟನೇ ಇಲ್ಲ. ಇರೋನು ಒಬ್ಬ ಮಗ ಸನ್ಯಾಸಿ ಆಗ್ಬಿಟ್ರೆ ನಾವೇನ್ ಮಾಡೋದು, ನಮ್ಮ ಮನೆತನ ಹೆಂಗೆ ಅನ್ಬೇಕು. ಆದ್ರೆ ಅವ್ರಿಗೆ ಮನೇಲಿರೋಕ್ಕೆ ಇಷ್ಟ ಇಲ್ಲ, ಸನ್ಯಾಸಿ ಆಗ್ಬೇಕು. ಅದಕ್ಕೆ ಅವ್ರ ತಾಯಿನ ಹೆಂಗ್ ಮನವೊಲಿಸ್ತಾರೆ ಗೊತ್ತಾ? ಯಾರಿಗಾದ್ರೂ ಗೊತ್ತಿದ್ಯಾ? ನಲ್ಲಿ ನಾವು ಬೆಳೆದು ಬಂದಂತ ಪರಿಸರ ಹೆಂಗಿತ್ತು ಅಂದ್ರೆ, ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಅವತ್ತು ಸ್ಕೂಲಿಗೆ ಕಳ್ಸೋದು ಬಹಳ ಇದು ಬಿಡಿ, ಕಳ್ಸಕ್ ಆಗ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಏನಾದ್ರು ಅವನು ದಡ್ಡ ಇದನ್ನಂತ ಗೊತ್ತಾಗದಲ್ಲೇ ಬಿಡಿಸ್ಕೊಂಡು ಕುರಿ ಕಾಯಕೋ ದನ ಕಾಯಕೋ ಆಗ್ತಾ ಇದ್ರು, ಹೊಲದಲ್ಲಿ ಏನೋ ಮಾಡಕ್ ಆಗ್ತಾ ಇದ್ರು. ಅದ್ರಲ್ಲೇನೆ ನಾವು ಸ್ವಲ್ಪ ಉನ್ನತ ಮಟ್ಟದ ಗೊತ್ತಂತ ಬರ್ತಾ ಇದ್ವಿ. ನನಗೆ ಒಂದು ಹಳೇ ನೆನಪು ಬರ್ತಾ ಇದೆ. ವೆನ್ ಐ ವಾಸ್ ಇನ್ 3rd ಸ್ಟ್ಯಾಂಡರ್ಡ್ or 4th ಸ್ಟ್ಯಾಂಡರ್ಡ್, ನಮ್ಮೂರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾರೆ. ಅಂದ್ರು. ಅದು ಅತಿ ಶೀಘ್ರದಲ್ಲಿ ನಾವು ಏನೋ ಒಂದು ಸಣ್ಣ ಕಾರ್ಯಕ್ರಮ ಮಾಡೋಣ. ಈ ವರ್ಷ ಫುಲ್ ವರ್ಷ ಈ ಊರಿನಲ್ಲಿ ಒಂದು 60-70 ಜನ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ಕೆಲಸದಲ್ಲಿದ್ದಾರೆ. ಅವ್ರನ್ನೂ ಮುಂದೆ ವರ್ಷ ಕಾಣಿಸ್ಬಿಟ್ಟು ಎಲ್ಲ ದೊಡ್ಡದಾಗಿ ಈ ಊರಿನಲ್ಲಿ ಇನ್ನೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ. ಈ ಕಾರ್ಯಕ್ರಮದಿಂದ ಮಕ್ಕಳೆಲ್ಲ ಪ್ರೇರಿತರಾಗ್ತಾರೆ. ಮತ್ತೆ ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ, ಅವರಲ್ಲಿ ಇರ್ತಕ್ಕಂಥ ದೊಡ್ಡ ಗುಣ ಎಂತದಪ್ಪ ಅಂದ್ರೆ, ನಾನು ಅವ್ರನ್ನ ಒಳ್ಳೆ ಹೋಟ್ಲಿಗೆ ಊಟ ಮಾಡ್ಬೇಕು, ತಿರ್ಗಾ ಸ್ನೇಹಿತರು ಕರ್ಕೊಂಡು ಹೋಗದೆ ಒಳ್ಳೆ ಊಟ ಮಾಡಿಸ್ತಾರೆ. ಎಲ್ಲಿ ಒಳ್ಳೆ ಊರು ನೋಡಿತಾರೋ, ಒಳ್ಳೆ ದೇವಸ್ಥಾನ ನೋಡಿತಾರೋ ಅಲ್ಲಿ ಮತ್ತೆ ಕರ್ಕೊಂಡು ಹೋಗ್ತಾರೆ, ಬರ್ರಿ ನೀವೆಲ್ಲ ನೋಡಿ ಬರ್ರಿ ಅಂತ ದೊಡ್ಡ ಗುಣ ಇರ್ತಕ್ಕಂಥ ವ್ಯಕ್ತಿ ಈ ಊರಿನಲ್ಲಿ ಹೋಗಿದ್ದಾರೆ. ನೀವು ಅದೇ ರೀತಿ ಬೆಳಿಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದ. ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ನಡೀತಾ ಇತ್ತು. ಅದಕ್ಕೆ ರೂವಾರಿಗಳಾಗಿ ನಮ್ಮ ದೊಡ್ಡನಾಗೇನವರು ನಮ್ಮ ಹಳ್ಳಿಯಲ್ಲಿ ಏಕೆ ಮಾಡಬಾರ್ದು ಅಂತಂದು ಆಲೋಚನೆ ಮಾಡಿ, ನಮ್ಮ ಮಕ್ಕಳಿಗೆ ನಮ್ಮ ಗ್ರಾಮದಲ್ಲಿ ಅವರನ್ನು ಪುರಸ್ಕರಿಸಿ ಪ್ರೋತ್ಸಾಹಿಸಿ ಅವರನ್ನು ಹುರಿದುಂಬಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ದಿನ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈಗ ನಾವು ಸಾಕಷ್ಟು ಜನ ನಿವೃತ್ತರಿದ್ದೀವಿ, ಇನ್ನು ಕೆಲವು ಜನ ಇನ್ನ ಸೇವೆಯಲ್ಲಿ ಇರ್ತಕ್ಕಂಥವ್ರು. ಮಾತು ಕಡಿಮೆ, ಕೃತಿಯಲ್ಲಿ ಸ್ವಲ್ಪ ಮುಂದೆ ಇರ್ತೇನೆ. ನಮ್ಮ ಊರಿನ ಈ ಪ್ರತಿಭೆಗಳನ್ನು ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಅದರಲ್ಲೂ ನಮ್ಮ ಹುಡುಗಿ ಅನುಷನ, ಯಾರ ಮಗಳ ಮನೇನು? ಓಬಣ್ಣನ ಮಗಳು. ರಿಯಲಿ ಸ್ಪೋಕನ್ ವೆಲ್. ಯುವರ್ ಲ್ಯಾಂಗ್ವೇಜ್ ಫ್ಯಾಂಟಾಸ್ಟಿಕ್ ಲ್ಯಾಂಗ್ವೇಜ್. ಏನ್ ಓದ್ತಾ ಇದೆಯಮ್ಮ ನೀನು? ಸೆಕೆಂಡ್ PU. ಏನ್ ಮಾಡ್ಬೇಕಂತಿದ್ಯಾ? ಮೆಡಿಕಲ್. ವೆರಿ ಗುಡ್. ವಾಟ್ ಇಸ್ ಯುವರ್ ಪರ್ಸೆಂಟೇಜ್? 81. 85. ಓಕೆ, ಗುಡ್ ಲಕ್. 8 ಬಂದಿದ್ಯಾ? ಎನಿ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಓಕೆ.